ಕಾಂಗ್ರೆಸ್ನ 6 ಜನ ಅತೃಪ್ತ ಶಾಸಕರು ನಾಳೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ಮುಂಬೈನ ಹೋಟೆಲ್ನಲ್ಲಿ ಅತೃಪ್ತ ಶಾಸಕರು ಸಭೆಯೊಂದನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರಲಾಗಿದೆ. ನಾಳೆ 6 ಜನ ಶಾಸಕರು ರಾಜೀನಾಮೆ ಕೊಡುವಂತಹ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ ಶಾಸಕರು ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ ಸೇರಿದಂತೆ ಒಟ್ಟು 6 ಶಾಸಕರು ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ. ಹಾಗಾಗಿ ನಾಳೆ ಆಪರೇಷನ್ ಕಮಲದ 2ನೇ ಹಂತ ಜಾರಿಗೆ ಬರ್ತಾ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯಷ್ಟೇ ಇಬ್ಬರು ಪಕ್ಷೇತರ ಶಾಸಕರು ಸಮ್ಮಿಶ್ರ ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು ವಾಪಸ್ ಪಡೆದಿದ್ರು. ಇದಾದ ನಂತರ ಇದು ಮೊದಲನೇ ಹಂತ ಅಂತ ಅಂದ್ಕೊಳ್ಳೋದಾದ್ರೆ ನಾಳೆಗೆ 2ನೇ ಹಂತದ ಆಪರೇಷನ್ ಕಮಲ ಜಾರಿಯಾಗುತ್ತೆ. ಈ ಆಪರೇಷನ್ ಕಮಲದಲ್ಲಿ ಮುಂಬೈನಲ್ಲಿ ಇರತಕ್ಕಂಥ 6 ಜನ ಅತೃಪ್ತ ಶಾಸಕರು, ಅದರಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ ಸೇರಿದಂತೆ ಒಟ್ಟು 6 ಜನ ಶಾಸಕರು ನಾಳೆ ಬೆಂಗಳೂರಿಗೆ ಬಂದು ಸ್ಪೀಕರ್ರನ್ನ ಭೇಟಿ ಮಾಡಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಕೆಲವು ನಿಮಿಷಗಳ ಹಿಂದಷ್ಟೇ ಮುಂಬೈನಲ್ಲಿ ಈ ಎಲ್ಲ ಅತೃಪ್ತ ಶಾಸಕರು ಸಭೆ ಸೇರಿದ್ರು. ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ನಿರ್ಧಾರವಾಗಿದೆ. ಹಾಗಾಗಿ 6 ಮೈನಸ್ ಆಗುತ್ತೆ. 118ಕ್ಕೆ ಬಂದಿತ್ತು ಸಮ್ಮಿಶ್ರ ಸರ್ಕಾರದ ಒಟ್ಟು ಬಲಾಬಲ, 120 ಇತ್ತು. ಇಬ್ಬರು ಪಕ್ಷೇತರ ಶಾಸಕರು ಬೆಂಬಲವನ್ನು ವಾಪಸ್ ಪಡೆದಿದ್ದು 118ಕ್ಕೆ ಬಂತು. ನಾಳೆ 6 ಜನ ಶಾಸಕರೇನಾದರೂ ರಾಜೀನಾಮೆ ಕೊಟ್ಟರೆ ಅಲ್ಲಿಗೆ 112ಕ್ಕೆ ಬಂದು ನಿಲ್ಲುತ್ತೆ ಒಟ್ಟು ಸಂಖ್ಯಾಬಲ ಅಂತಕ್ಕಂಥದ್ದು. ಇದು 2ನೇ ಹಂತ. ಇದಾದ ಬಳಿಕ 3ನೇ ಹಂತದ ಆಪರೇಷನ್ ಜಾರಿ ಮಾಡಿ ಅಲ್ಲಿಗೆ ಸಮ್ಮಿಶ್ರ ಸರ್ಕಾರವನ್ನ ಅಲ್ಪ ಮತಕ್ಕೆ ಕುಸಿಯುವಂತೆ ಮಾಡುವುದು ಬಿಜೆಪಿಯ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ ಸೇರಿದಂತೆ ಒಟ್ಟು 6 ಶಾಸಕರು ನಾಳೆ ರಿಸೈನ್ ಮಾಡ್ತಾ ಇದ್ದಾರೆ. ನಾಳೆ ಆಪರೇಷನ್ 2ನೇ ಹಂತ ಜಾರಿಗೆ ಬರ್ತಾ ಇದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ದಿಲೀಪ್ ಕುರಂದವಾಡೆ ಮುಂಬೈನಿಂದ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಈಗ ನಡೆದಂತಹ ಒಂದು ಸಭೆಯಲ್ಲಿ ಅತೃಪ್ತ ಶಾಸಕರು ತೆಗೆದುಕೊಂಡಿರುವಂತಹ ಬೇರೆ ಬೇರೆ ತೀರ್ಮಾನಗಳು, ನಿರ್ಧಾರಗಳು ಏನೇನು? ಅರವಿಂದ್, ಏನಂತಾರೆ ಮುಖ್ಯವಾಗಿ ಅತೃಪ್ತ ಶಾಸಕರು ಎಲ್ಲರೂ ಸೇರಿ ಇವತ್ತಿನ ದಿನ ಏನು ಒಂದು ತಿಂಡಿಗೆ ಸೇರಿದ್ರು. ತಿಂಡಿಯಲ್ಲಿ ಏನಂತಾರೆ ಸೌತ್ ಇಂಡಿಯನ್ ಡಿಶ್ ನ ತಿಂಡಿ ಮಾಡಿದ್ರು. ಅದಾದ ನಂತರ ಏನಂತಾರೆ ಒಂದು ಮಹತ್ವದ ನಿರ್ಧಾರಕ್ಕೆ ಬಂದಿರುವಂತದ್ದು ಏನಂತಂದ್ರೆ ಇವತ್ತು ಯಾವುದೇ ಕಾರ್ಯಾಚರಣೆ ಬೇಡ, ಇವತ್ತು ಏನಂತಾರೆ ಒಂದು ದಿನ ಚೆನ್ನಾಗಿಲ್ಲ, ಹೀಗಾಗಿ ಇವತ್ತು ಎಲ್ಲವೂ ಕೂಡ ಏನಂತಾರೆ ಬರೀ ಮೀಟಿಂಗ್ ಅನ್ನು ಮಾಡ್ಕೊಳ್ಳೋಣ. ಇನ್ನು 3 ಜನ ಶಾಸಕರು ಏನಂತಾರೆ ಬೆಂಗಳೂರಿಂದ ಮುಂಬೈಗೆ ಹಾರಬೇಕಾಗಿದೆ. ಹೀಗಾಗಿ ಮುಂಬೈಗೆ ಹಾರಿದ ನಂತರ ಅಷ್ಟೇ ಏನಂತಾರೆ ಒಂದು ಪ್ಲಾನ್ ಅಂತ ತಗೊಳ್ಬೇಕು. ಮತ್ತೆ 2ನೇ ಹಂತದ ಆಪರೇಷನ್ ಕಮಲದ ಮುಖೇಶವಾಗಿ ಏನಂತಾರೆ 6 ಜನರು ಶಾಸಕರು ನಾಳೆ ಮಧ್ಯಾಹ್ನದ ಹೊತ್ತಿಗೆ ಸ್ಪೀಕರ್ ಅವರನ್ನ ಭೇಟಿಯಾಗಿ ಒಂದು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ ಅಂತ ಬಂದಿದೆ, ಡೈರೆಕ್ಷನ್ ಕೂಡ ಬಂದಿದೆ. ಜೊತೆಗೆ ಏನಂದ್ರೆ ಇವರು ತೀರ್ಮಾನವನ್ನು ಕೂಡ ತಗೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಒಂದು ಮಹತ್ವದ ನಿರ್ಣಯ ಏನಂತಂದ್ರೆ 6 ಜನ ಶಾಸಕರು ನಾಳೆಗೆ ರಾಜೀನಾಮೆ ನೀಡ್ತಾರ ಅಂತಕ್ಕಂಥ ವಿಚಾರ ಕೂಡ ಬಹಳಷ್ಟು ಏನಂತಾರೆ ಚರ್ಚೆ ಆಗ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಒಳಗಡೆಯಿಂದ ಏನಂತಂದ್ರೆ ಏನು ಹೋಟೆಲ್ ಒಳಗಡೆಯಿಂದ ಕೂಡ ಬಹಳಷ್ಟು ಮಾಹಿತಿಗಳು ಈ ತರ ಬರ್ತಾ ಇದೆ. ಅಂದ್ರೆ ಇವತ್ತಿಂದ ಮಧ್ಯಾಹ್ನದವರೆಗೆ ಏನಂತಂದ್ರೆ ಮತ್ತಷ್ಟು ಬಿಜೆಪಿಯ ಶಾಸಕರು ಮತ್ತೆ ಮಾಜಿ ಶಾಸಕರು ಇಲ್ಲಿಗೆ ಬರುವ ಸಾಧ್ಯತೆ ಇರುವಂತ. ಯಾಕಂದ್ರೆ ಒಬ್ಬರ ಶಾಸಕರ ಜೊತೆ ಒಬ್ಬರ ಮಾಜಿ ಶಾಸಕರನ್ನ ಮತ್ತೆ ಶಾಸಕರನ್ನ ಜೋಡಿಸಿ ಏನಂತಂದ್ರೆ ಬೆಂಗಳೂರಿಗೆ ಕಳಿಸಬೇಕಾಗಿದ್ದು. ಮತ್ತೆ ಇದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ಏನಂತಾರೆ ಮಹಾರಾಷ್ಟ್ರದ ಈ ಮುಂಬೈ ನಗರಿಯಲ್ಲಿ ಆಗ್ತಾ ಇರುವಂತದ್ದು. ಅರವಿಂದ್, ದಿಲೀಪ್, ಸದ್ಯಕ್ಕೆ ಈಗ ಹೋಟೆಲ್ನಲ್ಲಿ ಎಷ್ಟು ಜನ ಅತೃಪ್ತ ಶಾಸಕರಿದ್ದಾರೆ ರೈಟ್ ನಾವು? ಈಗ ಈ ಒಂದು ಏನು ನಾವೇನು ಹೋಟೆಲ್ ಮುಂದ್ಗಡೆ ನಿಂತ್ಕೊಂಡಿದ್ದೀವಿ, ಇದರಲ್ಲಿ ಏನಂತಂದ್ರೆ 5 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಇದನ್ನು ಹೊರತುಪಡಿಸಿದ್ರೆ JW ಮ್ಯಾರಿಯಟ್ ಏನು ಜೋಹದಲ್ಲಿದೆ ಅಲ್ಲಿ 4 ಜನ ಏನಂತಂದ್ರೆ ಕಾಂಗ್ರೆಸ್ ಶಾಸಕರಿದ್ದಾರೆ. ಜೊತೆಗೆ ಏನಂತಾರೆ ಇಲ್ಲಿ ಇರ್ತಕ್ಕಂಥ ಏನೊಂದು ಹೋಟೆಲ್ ಇದೆ, ಇದರಲ್ಲಿ ಇಬ್ಬರು ಏನಂತಾರೆ ಪಕ್ಷೇತರ ಶಾಸಕರು ಕೂಡ ಇದ್ದಾರೆ. ಹೀಗಾಗಿ ಇಲ್ಲಿ ಇವರನ್ನ ಸಪರೇಷನ್ ಮಾಡಿದ್ದು ಯಾಕೆ ಅಂತಂದ್ರೆ ಒಬ್ರಿಗೊಬ್ರು ಮಿಕ್ಸ್ ಆಗೋದು ಬೇಡ ಅಂತ ಇವ್ರ ಪ್ಲಾನ್ ಏನಿದೆ 6 ಜನ ಕೂಡ ಒಂದೇ ಸಾರಿ ಕರ್ಕೊಂಡು ಹೋಗೋದು ಹಾಗೆ ಅಂತ ಹೇಳಿ ಹೇಳ್ತಾ ಇದ್ದ. ಹಾಗಾಗಿ ಇಲ್ಲಿ ಏನಂತಾರೆ ಯಾವ ಪ್ಲಾನ್ಗಳನ್ನು ಕೂಡ ಏನು ಡಿಸ್ಪ್ಲೇ ಮಾಡ್ಲಾಗ್ತಾ ಇಲ್ಲ, ಕೇವಲ ಒಂದು ಟೀಮಿಗೆ ಮಾತ್ರ ಒಂದು ನಿರ್ದೇಶನ ನೀಡ್ತಾರೆ. ಜೊತೆಗೆ ಏನಂತಂದ್ರೆ ಆಶೀಶ್ ಸೆಲಾರ್ ಏನಿದ್ದಾರೆ ಅವರನ್ನ ಮುಖ್ಯಸ್ಥರನ್ನಾಗಿ ಅವ್ರಿಗೆಲ್ಲವೂ ಕೂಡ ಮಾಹಿತಿ ಹೋಗ್ತಾ ಇರುವಂತದ್ದು. ಅರವಿಂದ್, ಓಕೆ, ಇವಾಗ 6 ಜನ ನಾಳೆ ಬಂದು ರಾಜೀನಾಮೆ ಕೊಡ್ತಕ್ಕಂಥ ತೀರ್ಮಾನವನ್ನ ಈ ಅತೃಪ್ತ ಶಾಸಕರೇ ತಗೊಂಡಿದಾರಾ ಅಥವಾ ಬಿಜೆಪಿ ಹೈಕಮಾಂಡ್ ನಿಂದ ಇದ್ರ ಬಗ್ಗೆ ಸೂಚನೆ ಸಿಕ್ಕಿದೆಯಾ?
ಇಲ್ಲ, ಹೈಕಮಾಂಡ್ ಇಂದ ಸೂಚನೆ ಸಿಕ್ಕಿರುವಂತದ್ದು. ಪ್ರತಿಯೊಂದು ಕ್ಷಣವೂ ಕೂಡ ಏನಂತಂದ್ರೆ ಹೈಕಮಾಂಡ್ ಹೇಗೆ ನಡೆಯುತ್ತೆ ಹೇಳುತ್ತೆ ಅದೇ ತರ ನಡ್ಕೋಬೇಕು ಅಂತೇಳಿ ಕಟ್ಟಪ್ಪಣೆಯನ್ನ ನೀಡಿರುವಂತದ್ದು. ಹೀಗಾಗಿ ಇಲ್ಲಿ ಏನಂತಂದ್ರೆ ದೆಹಲಿಯಿಂದ ಏನು ಹೈಕಮಾಂಡ್ ಬರುತ್ತೆ, ಹೈಕಮಾಂಡ್ ಎಲ್ಲ ವಿಚಾರಗಳನ್ನು ಕೂಡ ಏನಂತಾರೆ ಇಲ್ಲಿ ಮಂಡಿಸಲಾಗುತ್ತೆ. ಮಂಡಿಸಲಾದ ನಂತರ ಏನಂತಾರೆ ಇಲ್ಲಿರ್ತಕ್ಕಂಥ ಏನು ಬಿಜೆಪಿಯ ಓರ್ವ ಶಾಸಕರು ಜೊತೆಗೆ ಇಬ್ಬರೇ ಏನು ಮಾಜಿ ಶಾಸಕರಿದ್ದಾರೆ, ಅವರು ಕೂಡ ಏನಂತಾರೆ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಆ ಸಭೆಯಲ್ಲಿ ಚರ್ಚೆ ಆದ ನಂತರವಷ್ಟೇ ಇವರಿಗೆ ಈ ವಿಚಾರವನ್ನ ಹೇಳ್ತಾರೆ, ಈ ತರ ಇದೆ ಹಾಗೆ ಅಂತೇಳಿ. ಅದಾದ ನಂತರ ಏನಂತಂದ್ರೆ ಒಂದು ಮೀಟಿಂಗ್ ಅಲ್ಲಿ ಫೈನಲ್ ಆಗಿರುವಂತದ್ದು. ಈಗ ನಮಗೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಏನಂತಂದ್ರೆ XML ಆದ ಬಾಬುರಾವ್ ಚಿಂಚನ್ಸೂರ್ ಜೊತೆಗೆ ಈಗಿರ್ತಕ್ಕಂಥ ML ಅಶ್ವಥ್ ನಾರಾಯಣ್ ಅವರು ಕೂಡ ಈ ಒಂದು ಮೀಟಿಂಗ್ ಅನ್ನು ಮಾಡಿದ್ರು ಹಾಗೆ ಅಂತ ಹೇಳಿ ಒಂದು ಹೋಟೆಲ್ ಮೂಲಗಳಿಂದ ತಿಳಿದು ಬಂದಿರುವಂತದ್ದು. ಅರವಿಂದ್, ದಿಲೀಪ್, ಈಗ 6 ಜನ ಬಂದು ರಾಜೀನಾಮೆಯನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ತಗೊಂಡಾಗಿದೆ, ಫೈನ್. ಇವತ್ತು ಹಾಗಾದ್ರೆ ಅವ್ರು ಯಾರು ಹೋಟೆಲ್ನಿಂದ ಬರಲ್ಲ. ಇವತ್ತಿನ ಕಾರ್ಯತಂತ್ರ ಏನು? ಸುಮ್ಮನೆ ಯಾರ ಕಣ್ಗೂ ಕಾಣದೇ ಇರೋಂಗೆ ಹೋಟೆಲ್ನಲ್ಲೇ ಇದ್ಬಿಡೋದು ಅಂತನಾ, ಅಥವಾ ಇವತ್ತೇನಾದರೂ ಎಕ್ಸ್ಟ್ರಾ ಬೇರೆ ಶಾಸಕರು ಕೂಡ ಇವ್ರನ್ನ ಬಂದು ಜಾಯಿನ್ ಆಗ್ತಾರಾ? ಅಂದ್ರೆ ಬೇರೆ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಆ ಥರ ಏನಾದರೂ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರಾ ಅಂತ? ಹೌದು, ಈಗ ಏನಂತಾರೆ ಈಗ 3 ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಒಂದು ಗುಲ್ಬರ್ಗಾ ಜಿಲ್ಲೆಯಿಂದ ಒಂದು ಪ್ಲಾನ್ ಆಗ್ತಾ ಇರುವಂತದ್ದು, ಮತ್ತೆ ಇನ್ನೊಂದು ಏನಂತಾರೆ ಬೀದರ್ ಜಿಲ್ಲೆಯಿಂದ ಪ್ಲಾನ್ ಆಗ್ತಾ ಇದೆ. 2 ಪ್ಲಾನ್ ಜೊತೆಗೆ ಏನಂತಂದ್ರೆ ಬಳ್ಳಾರಿಯ 3 ಶಾಸಕರಿದ್ದಾರೆ, ಅವರು ಕೂಡ ಇವತ್ತು ರಾತ್ರಿ ಹೊತ್ತಿಗೆ ಈ ಹೋಟೆಲ್ ಸೇರ್ಕೊಳ್ತಾರೆ. ಹೀಗಾಗಿ ಬಳ್ಳಾರಿಯ 3, ಬೀದರ್ 1 ಮತ್ತೆ ಗುಲ್ಬರ್ಗದ 5 ಜನ ಶಾಸಕರು ಇಲ್ಲಿ ಬರಬೇಕಾಗಿರುವಂತದ್ದು. ಆ ಬಂದ ಮೇಲೆ ಏನಂತಂದ್ರೆ 3ನೇ ಹಂತದ ಏನು ಒಂದು ರಾಜೀನಾಮೆ ಪ್ರಕ್ರಿಯೆ ಅದನ್ನು ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಅವರು ಬರುವವರೆಗೆ ಇವತ್ತು ಕಾದು ನೋಡುವ ತಂತ್ರವನ್ನ ಇವತ್ತು ಅನುಸರಿಸ್ತಾ ಇರುವಂತದ್ದು. ಮತ್ತೆ ವಿಶೇಷವಾಗಿ ಏನಂತಂದ್ರೆ ಎಲ್ಲರಿಗೂ ಕೂಡ ಅಂದ್ರೆ ಪ್ರತಿ ಕ್ಷಣದ ಮಾಹಿತಿ ಜೊತೆಗೆ ಏನಂತಂದ್ರೆ ಒಬ್ಬೊಬ್ಬರ ಶಾಸಕರೇನು ಲೈಸನ್ ಆಫೀಸರ್ ಅಂತ ನಾವೇನು ಹೇಳ್ತೀವಿ ಆ ತರ ಒಬ್ಬ ಎಕ್ಸ್ ಶಾಸಕರನ್ನ ಅವ್ರ ಜೊತೆ ಲೈಸನ್ ಆಫೀಸರ್ ಆಗಿ ಬಿಟ್ಟಿದ್ದಾರೆ. ಹೀಗಾಗಿ ಬಳ್ಳಾರಿಯ ಏನು ಶಾಸಕರ ನಾಗೇಂದ್ರ ಏನಿದ್ದಾರೆ ಅವರು ಇವತ್ತು ಬೆಂಗಳೂರು ಕೋರ್ಟ್ ಅಲ್ಲಿ ಇದೆ, ಆ ಬೆಂಗಳೂರು ಕೋರ್ಟ್ ಮುಗಿಸ್ಕೊಂಡು ಬರ್ತೀನಿ ಹಾಗೆ ಅಂತ ಹೇಳಿ ಖಚಿತವಾಗಿ ಹೇಳಿದ್ರಿಂದ ಆ 3 ಶಾಸಕರಾಗಿ ವೇಟ್ ಮಾಡ್ತಾ ಇರುವಂತ. ಇನ್ನೊಂದು ಹೊಸ ವಿಚಾರ ಏನಂತಂದ್ರೆ ಬೀದರ್ದ ಶಾಸಕರೊಬ್ಬರಿಗೆ ಗಾಳ ಹಾಕಿದ್ದಾರೆ. ಈಗಾಗಲೇ ಬೀದರ್ ಶಾಸಕರು ಕುದುರೆ ವ್ಯಾಪಾರದಲ್ಲಿ ತೊಡಗಿದ ಹಾಗೆ ಅಂತ ಹೇಳ್ತಾ ಇರುವಂತದ್ದು ಇವತ್ತು ಕುತೂಹಲ ಕೇಳಿಸ್ತಾ ಇರುವಂತದ್ದು ಮತ್ತೆ ಹೊಸ ವಿಚಾರ ಅಂತಾನೆ ಹೇಳ್ಬೋದು. ಅರವಿಂದ್, ಇನ್ನು ಕಾಂಗ್ರೆಸ್ನ ಹೈಕಮಾಂಡ್ ವತಿಯಿಂದ ಈ ಅತೃಪ್ತ ಶಾಸಕರನ್ನ ಸಂಪರ್ಕ ಮಾಡುವ ಕೆಲಸಗಳು ನಡೀತಾ ಇದೆಯಾ? DK ಶಿವಕುಮಾರ್ ಏನೋ ಬಂದು ಇವ್ರನ್ನ ಭೇಟಿ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಇತ್ತು, ಆ ಕಡೆಯಿಂದ ಏನ್ ಸುದ್ದಿ ಬರ್ತಾ ಇದೆ? ಹೌದು, ಈಗ ಏನಂತಾರೆ ಬಹಳ ದಟ್ಟವಾದ ಮಾಹಿತಿ ಇರುವುದು ಏನಂತಂದ್ರೆ ಸಚಿವರಾದಂತಹ ಶಿವಶಂಕರ್ ರೆಡ್ಡಿ ಅವರ ಜೊತೆಗೆ DK ಶಿವಕುಮಾರ್ ಬೆಳಗಿನ ಜಾವ ಏನಂದ್ರೆ ಬೆಳಗ್ಗೆ ಏನಂತಾರೆ ಬೆಂಗಳೂರಿಂದ ಮುಂಬೈಗೆ ಹಾರಿದ್ರಂತ ಮಾಹಿತಿ ಇರುವಂತದ್ದು. ಆದ್ರೆ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಆದ್ರೆ ಸಂಜಯ್ ನಿರುಪಮ್ ಅಂತ ಏನು ಮುಂಬೈನ ಕಾಂಗ್ರೆಸ್ನ ಮುಖಂಡರಿದ್ದಾರೆ, ಅವರ ಫೋನ್ ಕಂಟಿನ್ಯೂಸ್ ಆಗಿ ಬಿಜಿ ಬರ್ತಾ ಇರುವಂತದ್ದು. ನಾವು ಸಂಪರ್ಕ ಸಾಧಿಸಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ ಸಂಜಯ್ ನಿರುಪಮ್ ಏನಿದ್ದಾರೆ ಕಾಂಗ್ರೆಸ್ನ ಮುಖಂಡರಿದ್ದಾರೆ, ಇಲ್ಲಿ ಪ್ರಭಾವಿ ವ್ಯಕ್ತಿಗಳಿದ್ದಾರೆ, ಅವರ ಫೋನ್ ಏನಂತಾರೆ ಕಂಟಿನ್ಯೂಸ್ ಆಗಿ ಬಿಜಿ ಬರ್ತಾ ಇರೋದ್ರಿಂದ DK ಶಿವಕುಮಾರ್ ಏನಂತಾರೆ ಮಾಯಾನಗರಿ ಮುಂಬೈಗೆ ಆಗಮಿಸಿದ್ರೆ ಅಂತಕ್ಕಂಥ ವಿಚಾರಗಳು ಕೂಡ ಬರ್ತಾ ಇರುವಂತದ್ದು. ಆದ್ರೆ ಯಾವುದೂ ಕೂಡ ಯಾವ ಮಾಧ್ಯಮಗಳು ಕೂಡ ಏನಂತಾರೆ ಖಚಿತಪಡಿಸ್ತಾ ಇಲ್ಲ. ಆದ್ರೆ DK ಶಿವಕುಮಾರ್ ಮುಂಬೈಗೆ ಬಂದಿದ್ದಾರೆ. ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ ದಿಲೀಪ್. ಹಾಗೆ ನಿನ್ನೆ ಬೆಳಿಗ್ಗೆ ನಾನು ಮೊನ್ನೆ ರಾತ್ರಿ ಡೆಲ್ಲಿಯಿಂದ ಹೋದವನು ನಿನ್ನೆ ಬೆಳಿಗ್ಗೆ ಪೂಜ್ಯ ಶ್ರೀಗಳವರನ್ನ ಭೇಟಿ ಮಾಡಿದ್ದೆ. ನಿನ್ನೆ ಬೆಳಿಗ್ಗೆ ಅವರ ಆರೋಗ್ಯದಲ್ಲಿ ಮಾಮೂಲಿ ಏನಿತ್ತು ಯಥಾಸ್ಥಿತ ಇತ್ತು. ಅವರ ಅಭಿಲಾಷೆ ನನಗೆ ಮಠಕ್ಕೆ ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು. ಓಕೆ, ಇದು ಸೋಮಣ್ಣ ಅವರ ಮಾತುಗಳಾಗಿತ್ತು. ಇನ್ನು ಮತ್ತೆ ನಾನು ದಿಲೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಎಸ್ ದಿಲೀಪ್, ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ DK ಶಿವಕುಮಾರ್ ಒಂದು ವೇಳೆ ಮುಂಬೈಗೆ ಬಂದಿದ್ದೇ ಆದ್ರೆ ಅಷ್ಟು ಸುಲಭವಾಗಿ ಅತೃಪ್ತ ಶಾಸಕರು ಅವ್ರ ಕೈಗೆ ಸಿಕ್ಬಿಡ್ತಾರಾ? ಸಿಗಬಾರ್ದು ಅನ್ನೋದಾದ್ರೆ ಅದು ಹೇಗೆ ಸಾಧ್ಯ? ಯಾಕೆಂದ್ರೆ ಹೋಟೆಲ್ಗೆ ಬರೋದನ್ನ ಯಾರು ತಡೆಯಕ್ಕಾಗಲ್ಲ. ಒಂದ್ ವೇಳೆ DK ಶಿವಕುಮಾರ್ ಬಂದ್ರೆ ಅದಕ್ಕೇನು ಯಾವ ರೀತಿ ಕಡಿವಾಣ ಹಾಕ್ತಾರೆ ಅಂತ? ಇದು ವಿಶೇಷವಾಗಿರುವಂತ ಪ್ರಶ್ನೆ ಏನಂತಂದ್ರೆ ಅರವಿಂದ್, ಇದು ವಿಶೇಷವಾಗಿ ಏನಂತಾರೆ ಒಂದು ಕೊಠಡಿನ ತೆಗೆದುಕೊಂಡಿದ್ರೆ ಆ ಏರಿಯಾದಲ್ಲಿ 6ನೇ ಫ್ಲೋರ್ ಇರ್ತಕ್ಕಂಥ ಏನ್ ಏರಿಯಾ ಇದೆ 24 ರೂಮ್ಗಳನ್ನ ಈಗಾಗಲೇ ಏನಂತಾರೆ ಬಿಜೆಪಿ ಅವರು ಬೇರೆ ಬೇರೆ ಹೆಸರಿಗೆ ಬುಕ್ ಅನ್ನ ಮಾಡಿರುವಂತದ್ದು. ಹೀಗಾಗಿ ಅಲ್ಲಿ ಯಾರು ಕೂಡ ಒಳಗಡೆ ನುಡಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಒಂದು ಸೆಕ್ಯೂರಿಟಿ ಅವ್ರದೇ ಆದ ಸೆಕ್ಯೂರಿಟಿಯನ್ನು ಅವ್ರು ಹಾಕೊಂಡಿದ್ದಾರೆ. ಅದಾದ ನಂತರ ಏನಂತಂದ್ರೆ ಆಶೀಶ್ ಸೇಲಾರ್ ಇದ್ದಾರೆ, ಅವರು 6 ಜನ ನಿಂತ್ಕೊಂಡಿದ್ದಾರೆ. ಹೀಗಾಗಿ ಇವರನ್ನ ದಾಟಿ ಒಳಗಡೆ ಹೋಗಿ ಅವರನ್ನ ಭೇಟಿ ಆಗುವುದು ಬಹಳ ಕಷ್ಟ ಸಾಧ್ಯ ಆಗುವಂತದ್ದು. ಮತ್ತೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಏನಂತಂದ್ರೆ ಅವರು ಕೂಡ ಸಪೋರ್ಟ್ ಅನ್ನು
ಮಾಡ್ತಾ ಇದ್ದಾನೆ. ಯಾವಾಗ ಬೇರೆಯವರು ಅಂದ್ರೆ ಕಾಂಗ್ರೆಸ್ ಯಾರೋ ಬಂದಿದ್ದಾರೆ ಹಾಗೆ ಅಂತಂದ್ರೆ ಇಮಿಡಿಯೇಟ್ ಆಗಿ ಆಶೀಶ್ ಶೇಲಾರ್ ಅವರು ತಮ್ಮ ಮೇಲೆ ಇರತಕ್ಕಂಥ ಎಲ್ಲರಿಗೂ ಕೂಡ ಅಂತ ಇನ್ಫಾರ್ಮ್ ಮಾಡ್ತಾರೆ. ಹೀಗಾಗಿ ಹೋಟೆಲ್ನವ್ರಿಗೂ ಕೂಡ ಏನಂತಾರೆ ಒಂದು ಕಟ್ಟಪ್ಪನ ಮಾಡಿ ಒಂದು ರೂಮ್ ತಗೊಳ್ಳುವಾಗ ಏನಂತಂದ್ರೆ ಒಂದು ಆರ್ಡರ್ ಮಾಡ್ಕೊಂಡಿದ್ದಾರೆ, ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ. ಈ 24 ರೂಮ್ಗಳಿಗೆ ಯಾರು ಕೂಡ ಬಿಡೋಂಗಿಲ್ಲ, ನೀವು ಯಾರು ಕೂಡ ಬರಬಾರದು ಹಾಗೆ ಅಂತೇಳಿ ಹೋಟೆಲ್ ಜೊತೆ ಒಡಂಬಡಿಕೆ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡು ಆ 24 ರೂಮ್ಗಳನ್ನ ಹಿಡಿದಿರುವಂತದ್ದು. ಹೀಗಾಗಿ ಆಶೀಶ್ ಶೇಲಾರ್ ಏನ್ ಜಾಲ ಇದೆ ಆ ಜಾಲವನ್ನು ದಾಟಿ ಹೋಗಬೇಕಾಗಿರೋದು ಬಹಳಷ್ಟು ಕಷ್ಟ ಸಾಧ್ಯ. ಮತ್ತೆ ಅಲ್ಲಿಂದ ಮುಂದೆ ಏನಾಗಬಹುದು ಅಂತದ್ದು ಕೂಡ ಬಹಳಷ್ಟು ಕುತೂಹಲ ಕೆರಳಿಸಿರುವಂತದ್ದು. ಅರವಿಂದ್. ಎಸ್ ದಿಲೀಪ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನು ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸ್ವಲ್ಪ ಟ್ವಿಸ್ಟ್ ಸಿಗ್ತಾ ಇದೆ ಈ ಆಪರೇಷನ್ ಕಮಲಕ್ಕೆ ಅಂತ ಅನ್ಸುತ್ತೆ. ಏನು ಅದು ಅಂತ ನೋಡೋಣ. ಬಿಜೆಪಿಯವರ ಆಪರೇಷನ್ ಗ್ರೂಪ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ಉಮೇಶ್ ಜಾಧವ್, ಚಿಂಚೋಳಿ ಶಾಸಕರು ಈಗ ಸ್ವಲ್ಪ ಉಲ್ಟಾ ಹೊಡಿತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಅಲ್ಲ ರೀ, ಏನೇನೋ ಹೇಳಿ ನಮ್ಮನ್ನ ಮುಂಬೈ ಕರೆಸ್ಕೊಂಡ್ರಿ, 10 ಜನ ಶಾಸಕರಿದ್ದಾರೆ ಬಂದ್ಬಿಡಿ ಅಂತಂದ್ರಿ. ಈಗ ನೋಡಿದ್ರೆ ನಾವು ಬಂದಿದ್ದೀವಿ, ಇಲ್ಲಿ 5 ಜನ ಇದ್ದಾರೆ. ಇನ್ ಕೇಸ್ ಏನಾದರೂ ಆಪರೇಷನ್ ಕಮಲ ಫೇಲ್ಯೂರ್ ಆಗ್ಬಿಟ್ರೆ ನಮ್ಮ ಗತಿ ಏನು ಅಂತ ಈಗ ಬಿಜೆಪಿ ನಾಯಕರ ವಿರುದ್ಧವೇ ಉಮೇಶ್ ಜಾಧವ್ ಸ್ವಲ್ಪ ಗರಂ ಆಗಿದ್ದಾರೆ. ಹಾಗಾಗಿ ಉಮೇಶ್ ಜಾಧವ್ ಏನಾದರೂ ಮತ್ತೆ ಉಲ್ಟಾ ಹೊಡೆದ್ಬಿಟ್ಟು ಕಾಂಗ್ರೆಸ್ ಪಾಳ್ಯದಲ್ಲೇ ಗುರುತಿಸ್ಕೋತಾರ, ಅಲ್ಲಿಂದ ಹೊರಟು ಬಂದ್ಬಿಡ್ತಾರ ಅಂತಕ್ಕಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರ ಮೇಲೆ ಅವರು ಮುನಿಸ್ಕೊಂಡಿದ್ದಾರೆ. ನೀವು ನಮ್ಮನ್ನ ಸುಳ್ಳು ಹೇಳಿ ಕರೆಸ್ಕೊಂಡ್ರಿ, 10 ಜನ ಇದ್ದಾರೆ ಅಂತಂದ್ರಿ, 10 ಜನ ಇದಾರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದೆ. ಆದರೆ ಇಲ್ಲಿ ನೋಡಿದ್ರೆ 5 ಜನ ಇದ್ದಾರೆ. ಈ 5 ಜನನ ಇಟ್ಕೊಂಡು ಆಪರೇಷನ್ ಕಮಲ ಮಾಡೋಕ್ಕಾಗತ್ತಾ? ಈ 5 ಜನನ ಇಟ್ಕೊಂಡು ಸರ್ಕಾರವನ್ನ ಕೆಡಬೋದಕ್ಕಾಗತ್ತಾ? ಒಂದು ವೇಳೆ ಏನಾದರೂ ನಿಮ್ಮ ಆಪರೇಷನ್ ಕಮಲ ಫೇಲ್ಯೂರ್ ಆಗಿಬಿಟ್ರೆ ನಮ್ಮ ಗತಿ ಹೇಗೆ, ಏನು ನಮ್ಮ ಕ್ಷೇತ್ರದಲ್ಲಿ ನಾವು ಹೇಗೆ ಮುಖ ತೋರಿಸೋದು ಜನಗಳಿಗೆ, ನಮ್ಮ ಪಕ್ಷದ ನಾಯಕರಿಗೆ ನಾವು ಹೇಗೆ ಮುಖ ತೋರಿಸೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಆತಂಕ ಇದ್ದೇ ಇರುತ್ತೆ. ಯಾರು ಕೂಡ ಖುಷಿಯಾಗಿ ಸರ್ಕಾರ ಕೆಡವೇ ಬಿಡ್ತೀವಿ ಅಂತ ಹೋಗಿರಲ್ಲ. ಸ್ವಲ್ಪ ಆತಂಕ ಅವ್ರ ಭವಿಷ್ಯದ ಬಗ್ಗೆ ಇದ್ದೇ ಇರುತ್ತೆ. ಸೊ ಆ ಆತಂಕವನ್ನು ಹೊರಹಾಕಿದ್ದಾರೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ದಿಲೀಪ್ ಅವರಿಂದ. ಎಸ್ ದಿಲೀಪ್, ಹಾಗಾದ್ರೆ ಉಮೇಶ್ ಜಾಧವ್ ಅವರ ಮುಂದಿನ ನಡೆ ಏನು? ಏನಾದ್ರು ಉಲ್ಟಾ ಹೊಡೆದು ಬಿಡ್ತಾರಾ ಅಂತ? ಉಮೇಶ್ ಜಾಧವ್ ಅವರು ಏನಂತಂದ್ರೆ ನಿನ್ನೆಯಿಂದ ಕೂಡ ತಕರಾರನ್ನು ತೆಗಿತಾ ಇದ್ದಾರೆ. ಉಮೇಶ್ ಜಾಧವ್ ಏನಂತಂದ್ರೆ ನಾನು ಹೊರಗಡೆ ಹೋಗ್ಬೇಕು, ನನಗೆ ಹೊರಗಡೆ ಸುತ್ತೋದಿದೆ, ನನಗೆ ಬಿಟ್ಟು ಬಿಡ್ಬೇಕು ನೀವು ಅಂತ ಹೇಳಿ ಕೇಳ್ತಾ ಇದ್ರು. ಹೀಗಾಗಿ ಇಲ್ಲಿ ಒಂದು ಉಮೇಶ್ ಜಾಧವ್ ಅವರ ಮೇಲೆ ನಿನ್ನೆ ಮಧ್ಯಾಹ್ನದಿಂದನೇ ಏನಂತಂದ್ರೆ ಅವ್ರ ಮೇಲೆ ಒಂದು ಸಂಶಯದ ನಡೆಯನ್ನ ನೋಡ್ತಾ ಇರುವಂತದ್ದು ಬಿಜೆಪಿ ಏನು ವಲಯದಲ್ಲಿ. ಹೀಗಾಗಿ ಉಮೇಶ್ ಜಾಧವ್ ನಿನ್ನೆಯಿಂದ ಕೂಡ ಕೋಪ ಮಾಡ್ತಾರೆ. ಮತ್ತೆ ನಿನ್ನೆ ಸಂಜೆ ಏನಂತಂದ್ರೆ ಬಿಜೆಪಿ MLA ಜೊತೆ ಗಲಾಟೆ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಇಲ್ಲಿ ಏನಂತಂದ್ರೆ ಉಮೇಶ್ ಜಾಧವ್ ಅವರು ಸ್ವಲ್ಪ ಕೋಪಗೊಂಡಿದ್ದಾರೆ. ಅವರನ್ನ ಸಮಾಧಾನ ಪಡಿಸ್ತಕ್ಕಂಥ ಪ್ರಶ್ನೆ ಆಗ್ತಾ ಇದೆ. ಸಮಾಧಾನ ಪಡಿಸಕ ಪ್ರತಿಭಟನೆ ಏನು ಅಂತಂದ್ರೆ ಅವರನ್ನ ಮನವೊಲಿಸಬೇಕು ಹಾಗೆ ಅಂತ ಹೇಳಿ ಬಿಜೆಪಿಯ ಹೈಕಮಾಂಡ್ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಮಾತಾಡ್ತಾ ಇರುವಂತದ್ದು. ಆದ್ರೆ ಉಮೇಶ್ ಜಾಧವ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಂದ್ ಕಡೆ ಬೇರೆಯಲ್ಲಿ ನೀವು 4 ಜನ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ, ಈ ಒಂದು ಹೋಟೆಲ್ ಅಲ್ಲಿ ಕೇವಲ 5 ಜನ ಇದ್ದಾರೆ. ಹೀಗಾದ್ರೆ ನಾವು ಹೇಗೆ ಏನಂತಾರೆ ಗೌರ್ಮೆಂಟ್ ಅನ್ನ ಕೆಡಬೇಕು ಹಾಗೆ ಅಂತ ಹೇಳಿ. ಆದ್ರೆ ನೀವು ನನಗೆ ಹೇಳಿದ್ದು ಏನಂತಂದ್ರೆ ಸುಮಾರು 11 ಜನ ಈಗಾಗಲೇ ನನ್ನ ಜೊತೆ ಇದ್ದಾರೆ, ನೀವು ಒಬ್ರು ಬರಬೇಕು ಹಾಗೆ ಅಂತ ಹೇಳಿದ್ರಿ. ಹಾಗಾಗಿ ಇಲ್ಲಿ ನನಗೆ 11 ಜನ ಕಾಣ್ತಾ ಇಲ್ಲ, ನೀವು 11 ಜನ ನನಗೆ ತೋರಿಸಿ, ಹಾಗೆ ನನಗೆ ಏನಂತಂದ್ರೆ ಸ್ವಲ್ಪ ಸಮಾಧಾನ ಆಗತ್ತೆ. ಇಲ್ಲ ಅಂತಂದ್ರೆ ನಾನು ಹೋಗಿ ಮುಂದೆ ಕ್ಷೇತ್ರದ ಜನರಿಗೆ ಮುಖ ತೋರಿಸಂಗಾಗತ್ತೆ. ಹೀಗಾಗಿ ನೀವು ನನಗೆ ತೋರಿಸಲೇಬೇಕು ಹಾಗಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದು ಬಿಜೆಪಿಗೆ ಕಬ್ಬಿಣದ ಕಡಲೆ ಆಗಿರುವಂತದ್ದು, ನುಂಗ್ಲಿಕ್ಕೆ ಬಾರದಂತ ತುತ್ತಾಗಿರುವಂತದ್ದು. ಹೀಗಾಗಿ ಈಗ ಉಮೇಶ್ ಜಾಧವ್ ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ ಹಾಗಂತ ಕೂಡ ಏನಂತಂದ್ರೆ ಈ ಒಂದು ಹೋಟೆಲಿಂದ ಹೊರಗಡೆ ಬರ್ತಕ್ಕಂಥ ಮಾಹಿತಿ. ಅರವಿಂದ್. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.